ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಹೆಜ್ಜೆ ಇದು. ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇದೆ. ಅಫ್ಘಾನ್ ವಿದೇಶಾಂಗ ಸಚಿವರ ಜೊತೆಗೆ ಭಾರತ ಮಾತುಕತೆ ಮುಂದುವರಿದಿರೋದು ಮೊಟ್ಟ ಮೊದಲ ಬಾರಿಗೆ. ಅಫ್ಘಾನ್ ಜೊತೆ ಅಧಿಕೃತವಾಗಿ ಚರ್ಚೆಯನ್ನ ಮಾಡ್ತಾ ಇದೆ. ಅಫ್ಘಾನ್ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಸಭೆಯನ್ನ ನಡೆಸ್ತಾ ಇರೋದು. ಅಫ್ಘಾನ್ ವಿದೇಶಾಂಗ ಸಚಿವ ಮತ್ತು ನಮ್ಮ ವಿದೇಶಾಂಗ ಸಚಿವರ ಮಾತುಕತೆ. ಇದು ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. ಈಗಾಗಲೇ ತತ್ತರಿಸಿರುವಂತಹ ಪಾಕಿಸ್ತಾನಕ್ಕೆ ಈ ಮೂಲಕ ಮತ್ತೊಂದು ಶಾಕ್. ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತಾಬಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ತಾಲಿಬಾನ್ ಮೂಲಕ ಪಾಕಿಸ್ತಾನಕ್ಕೆ ಕೌಂಟರ್. ಪಾಕ್ ಜೊತೆಗೆ ಕಿರಿಕ್ ಮಾಡಿಕೊಂಡಿರುವ ಅಫ್ಘಾನಿಸ್ತಾನದ ಜೊತೆಗೆ ನಮ್ಮ ಮಾತುಕತೆ. ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಹೋತಾ ಹೈ ಅಂತಾರಲ್ಲ, ಅಫ್ಘಾನ್ ಗಡಿಯಲ್ಲೂ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ. ಬಲೂಚಿಸ್ತಾನ್ ಆಯ್ತು, ಈಗ ಶಾಕ್ ಕೊಡುತ್ತಾ ಹಾಗಿದ್ರೆ ಅಫ್ಘಾನಿಸ್ತಾನ್. ಬಲೂಚಿಸ್ತಾನ್ ಈಗಾಗಲೇ ಪಾಕಿಸ್ತಾನವನ್ನ ಯಾವ ರೀತಿ ಕಾಡ್ತಾ ಇದೆ. ಈ ಮಧ್ಯೆ ಅಫ್ಘಾನ್ ಗಡಿಯಲ್ಲೂ ಕೂಡ ಪಾಕಿಸ್ತಾನ ಯಾವಾಗಲೂ ಕಿರಿಕ್ ಮಾಡ್ತಾನೆ ಇರುತ್ತೆ. ಹೀಗಾಗಿ ಅದೇ ಅಫ್ಘಾನಿಸ್ತಾನದ ಜೊತೆಗೆ ಈಗ ಭಾರತ ಮಾತುಕತೆಯನ್ನು ನಡೆಸಿದೆ. ಅಫ್ಘಾನಿಸ್ತಾನ್ ಈಗ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡೋದಕ್ಕೆ ಮುಂದಾಗುತ್ತಾ? ಇದು ಸದ್ಯದ ಪ್ರಶ್ನೆಯಾಗಿದೆ. ಎಸ್ ರಂಜಿತ್, ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಅಧಿಕೃತವಾಗಿ ಸಭೆಯನ್ನ ಮಾಡ್ತಾ ಇರೋದು, ಮಾತುಕತೆಗೆ ಮುಂದಾಗಿರೋದು, ಇದು ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಹೊಡೆತ ಕೊಡುತ್ತೆ? ಬಲೂಚಿಸ್ತಾನ್ ಅಂತೂ ಈಗಾಗಲೇ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಹೊಡಿತಾ ಇದೆ. ಈ ಕಡೆ ಅಫ್ಘಾನಿಸ್ತಾನ್ ಕೂಡ ಮುಂದಾಗ್ಬಿಟ್ರೆ ಪಾಕಿಸ್ತಾನ್ ಕತೆ ಅಧೋಗತಿ. ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಪಾಕಿಸ್ತಾನದ ಜೊತೆಗೆ ಇರುವಂತ ಮಿತ್ರ ರಾಷ್ಟ್ರಗಳು ಅಂತ ಹೇಳಿದ್ರೆ ಅದು ಟರ್ಕಿ ಮತ್ತೆ ಚೀನಾ. ನೋಡಿ, ಟರ್ಕಿ ಅವರಿಗೆ ಎಲ್ಲಾ ರೀತಿ ಸಹಕಾರ ಕೊಟ್ಟಿದೆ, ಆದ್ರೆ ಚೀನಾ ಯಾವುದೇ ಸಹಕಾರವನ್ನ ಭಾರತದ ವಿರುದ್ಧದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ನೀಡಿಲ್ಲ ಅನ್ನೋದನ್ನ ನಾವು ನೋಡಿದೀವಿ. ಇದರ ಮುಂದುವರಿದು ನಾವು ಗಮನಿಸ್ತಾ ಹೋದ್ರೆ ಅಫ್ಘಾನಿಸ್ತಾನ ಆಗಿರಬಹುದು ಅಥವಾ ಕುವೈತ್ ಆಗಿರಬಹುದು, ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ನಾವು ಸಹಕಾರವನ್ನ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಮುಸ್ಲಿಂ ರಾಷ್ಟ್ರವಾದ್ರೂ ಕೂಡ ಅಂತ ರಾಷ್ಟ್ರಗಳೇ ಪಾಕಿಸ್ತಾನ ಮನವಿ ಮಾಡಿಕೊಂಡಿತ್ತು. ಭಾರತದ ಎದುರು ನಾವೆಲ್ಲರೂ ಕೂಡ ಮುಸ್ಲಿಂ ರಾಷ್ಟ್ರಗಳು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಅನ್ನೋ ಮನವಿಯನ್ನ ಮಾಡಿಕೊಂಡ್ರು ಕೂಡ ಆ ಎಲ್ಲಾ ರಾಷ್ಟ್ರಗಳು ಏಕಾಏಕಿ ಅವರಿಗೆ ನಾವು ನಿಮ್ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿರೋದು. ಇಲ್ಲಿ ಪಾಕಿಸ್ತಾನ ಎಂತ ಒಂದು ಸಂದರ್ಭದಲ್ಲಿ ಇದೆ ಅಥವಾ ಪಾಕಿಸ್ತಾನದ ಪರಿಸ್ಥಿತಿ ಏನು, ಆರ್ಥಿಕವಾಗಿ ದಿವಾಳಿ ಆಗಿರುವಂತಹ ಪಾಕಿಸ್ತಾನದ ಸಂದರ್ಭ ಸನ್ನಿವೇಶ ಹೆಂಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಏನೀಗ ಅವರ ಸಖ್ಯವನ್ನ ಬೆಳೆಸ್ತಾ ಇರೋದು ಅಥವಾ ಅವರ ಜೊತೆಗೆ ನಾವು ಒಡನಾಟವನ್ನ ನಾವು ಇಂಪ್ರೂವ್ ಮಾಡಿಕೊಳ್ತಿರೋದು, ಇದು ಪಾಕಿಸ್ತಾನಕ್ಕೆ ನೇರ ಥ್ರೆಟ್ನಿಂಗ್. ಇದು ಆ ಮೂಲಕ ಒಂದು ಕಡೆಯಲ್ಲಿ ಬಲೂಚಿಸ್ತಾನ, ಮತ್ತೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ, ಈ ಎರಡೂ ಕೂಡ ಪಾಕಿಸ್ತಾನಕ್ಕೆ ತದ್ವಿರುದ್ಧವಾಗಿರೋದ್ರಿಂದಾಗಿ ಪಾಕಿಸ್ತಾನಕ್ಕೆ ಹೆಚ್ಚು ದಿನಗಳ ಕಾಲ ಆಯಸ್ಸು ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಶ್ರೀಪಾದ್ ಪಾಟೀಲ್, ಇದು ಮುಂದುವರಿದು ಪಾಕಿಸ್ತಾನವನ್ನ ಆ ಎರಡು ರಾಷ್ಟ್ರಗಳು ಹೇಗೆಲ್ಲ ಕಾಡ್ತವೆ ಅನ್ನೋದಕ್ಕಿಂತ ಭಾರತದ ಜೊತೆಗೆ ಅವ್ರು ನಿಂತ್ಕೊಂಡ್ರು ಅಂತ ಹೇಳಿ ಆದ್ರೆ ಪಾಕಿಸ್ತಾನ ವಿಲ ಒದ್ದಾಡುತ್ತೆ. ಆ ಮೂಲಕ ಪಾಕಿಸ್ತಾನದ ಅವನತಿ ಅಂತೂ ಈ ರೀತಿ ಭಯೋತ್ಪಾದನೆಗೆ ಕುಚೋದ್ಯವನ್ನ ಮಾಡ್ತಾ ಹೋಯ್ತು ಅಂತ ಹೇಳಿ ಆದ್ರೆ ಬಹುಶಃ ಪಾಕಿಸ್ತಾನ ನಿರ್ನಾಮ ಆಗೋದು ಅಥವಾ ಪಾಕಿಸ್ತಾನ ಭೂಪಟ್ಟದಿಂದ ಅಳಿಸಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನಾದ್ರೂ ಕೂಡ ಪಾಕಿಸ್ತಾನ ಎಚ್ಚರವನ್ನು ವಹಿಸಿ ಈ ಭಯೋತ್ಪಾದನೆಯ ನಿರ್ಮೂಲನೆಯ ಭಾರತದ ಹೋರಾಟದಲ್ಲಿ ಸಹಕಾರವನ್ನು ಕೊಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಕೊಡದೇ ಇದ್ರೆ ಅದರ ನಿರ್ನಾಮ, ಅದರ ಅಂತಿಮ ಮೊಳೆಯನ್ನ ಅದೇ ಹೊಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಹೆಜ್ಜೆ ಇದು. ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇದೆ. ಅಫ್ಘಾನ್ ವಿದೇಶಾಂಗ ಸಚಿವರ ಜೊತೆಗೆ ಭಾರತ ಮಾತುಕತೆ ಮುಂದುವರಿದಿರೋದು ಮೊಟ್ಟ ಮೊದಲ ಬಾರಿಗೆ. ಅಫ್ಘಾನ್ ಜೊತೆ ಅಧಿಕೃತವಾಗಿ ಚರ್ಚೆಯನ್ನ ಮಾಡ್ತಾ ಇದೆ. ಅಫ್ಘಾನ್ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಸಭೆಯನ್ನ ನಡೆಸ್ತಾ ಇರೋದು. ಅಫ್ಘಾನ್ ವಿದೇಶಾಂಗ ಸಚಿವ ಮತ್ತು ನಮ್ಮ ವಿದೇಶಾಂಗ ಸಚಿವರ ಮಾತುಕತೆ. ಇದು ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್.
ಈಗಾಗಲೇ ತತ್ತರಿಸಿರುವಂತಹ ಪಾಕಿಸ್ತಾನಕ್ಕೆ ಈ ಮೂಲಕ ಮತ್ತೊಂದು ಶಾಕ್. ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತಾಬಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ತಾಲಿಬಾನ್ ಮೂಲಕ ಪಾಕಿಸ್ತಾನಕ್ಕೆ ಕೌಂಟರ್. ಪಾಕ್ ಜೊತೆಗೆ ಕಿರಿಕ್ ಮಾಡಿಕೊಂಡಿರುವ ಅಫ್ಘಾನಿಸ್ತಾನದ ಜೊತೆಗೆ ನಮ್ಮ ಮಾತುಕತೆ. ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಹೋತಾ ಹೈ ಅಂತಾರಲ್ಲ, ಅಫ್ಘಾನ್ ಗಡಿಯಲ್ಲೂ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ. ಬಲೂಚಿಸ್ತಾನ ಆಯ್ತು, ಈಗ ಶಾಕ್ ಕೊಡುತ್ತಾ ಹಾಗಿದ್ರೆ ಅಫ್ಘಾನಿಸ್ತಾನ್. ಬಲೂಚಿಸ್ತಾನ್ ಈಗಾಗಲೇ ಪಾಕಿಸ್ತಾನವನ್ನ ಯಾವ ರೀತಿ ಕಾಡ್ತಾ ಇದೆ. ಈ ಮಧ್ಯೆ ಅಫ್ಘಾನ್ ಗಡಿಯಲ್ಲೂ ಕೂಡ ಪಾಕಿಸ್ತಾನ ಯಾವಾಗಲೂ ಕಿರಿಕ್ ಮಾಡ್ತಾನೆ ಇರುತ್ತೆ. ಹೀಗಾಗಿ ಅದೇ ಅಫ್ಘಾನಿಸ್ತಾನದ ಜೊತೆಗೆ ಈಗ ಭಾರತ ಮಾತುಕತೆಯನ್ನು ನಡೆಸಿದೆ. ಅಫ್ಘಾನಿಸ್ತಾನ್ ಈಗ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡೋದಕ್ಕೆ ಮುಂದಾಗುತ್ತಾ? ಇದು ಸದ್ಯದ ಪ್ರಶ್ನೆಯಾಗಿದೆ. ಎಸ್ ರಂಜಿತ್, ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಅಧಿಕೃತವಾಗಿ ಸಭೆಯನ್ನ ಮಾಡ್ತಾ ಇರೋದು, ಮಾತುಕತೆಗೆ ಮುಂದಾಗಿರೋದು, ಇದು ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಹೊಡೆತ ಕೊಡುತ್ತೆ? ಬಲೂಚಿಸ್ತಾನ್ ಅಂತೂ ಈಗಾಗಲೇ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಹೊಡಿತಾ ಇದೆ. ಈ ಕಡೆ ಅಫ್ಘಾನಿಸ್ತಾನ್ ಕೂಡ ಮುಂದಾಗ್ಬಿಟ್ರೆ ಪಾಕಿಸ್ತಾನ್ ಕತೆ ಅಧೋಗತಿ. ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಪಾಕಿಸ್ತಾನದ ಜೊತೆಗೆ ಇರುವಂತ ಮಿತ್ರ ರಾಷ್ಟ್ರಗಳು ಅಂತ ಹೇಳಿದ್ರೆ ಅದು ಟರ್ಕಿ ಮತ್ತೆ ಚೀನಾ. ನೋಡಿ, ಟರ್ಕಿ ಅವರಿಗೆ ಎಲ್ಲಾ ರೀತಿ ಸಹಕಾರ ಕೊಟ್ಟಿದೆ, ಆದ್ರೆ ಚೀನಾ ಯಾವುದೇ ಸಹಕಾರವನ್ನ ಭಾರತದ ವಿರುದ್ಧದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ನೀಡಿಲ್ಲ ಅನ್ನೋದನ್ನ ನಾವು ನೋಡಿದೀವಿ. ಇದರ ಮುಂದುವರಿದು ನಾವು ಗಮನಿಸ್ತಾ ಹೋದ್ರೆ ಅಫ್ಘಾನಿಸ್ತಾನ ಆಗಿರಬಹುದು ಅಥವಾ ಕುವೈತ್ ಆಗಿರಬಹುದು, ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ನಾವು ಸಹಕಾರವನ್ನ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಮುಸ್ಲಿಂ ರಾಷ್ಟ್ರವಾದ್ರೂ ಕೂಡ ಅಂತ ರಾಷ್ಟ್ರಗಳೇ ಪಾಕಿಸ್ತಾನ ಮನವಿ ಮಾಡಿಕೊಂಡಿತ್ತು. ಭಾರತದ ಎದುರು ನಾವೆಲ್ಲರೂ ಕೂಡ ಮುಸ್ಲಿಂ ರಾಷ್ಟ್ರಗಳು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಅನ್ನೋ ಮನವಿಯನ್ನ ಮಾಡಿಕೊಂಡ್ರು ಕೂಡ ಆ ಎಲ್ಲಾ ರಾಷ್ಟ್ರಗಳು ಏಕಾಏಕಿ ಅವರಿಗೆ ನಾವು ನಿಮ್ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿರೋದು. ಇಲ್ಲಿ ಪಾಕಿಸ್ತಾನ ಎಂತ ಒಂದು ಸಂದರ್ಭದಲ್ಲಿ ಇದೆ ಅಥವಾ ಪಾಕಿಸ್ತಾನದ ಪರಿಸ್ಥಿತಿ ಏನು, ಆರ್ಥಿಕವಾಗಿ ದಿವಾಳಿ ಆಗಿರುವಂತಹ ಪಾಕಿಸ್ತಾನದ ಸಂದರ್ಭ ಸನ್ನಿವೇಶ ಹೆಂಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಏನೀಗ ಅವರ ಸಖ್ಯವನ್ನ ಬೆಳೆಸ್ತಾ ಇರೋದು ಅಥವಾ ಅವರ ಜೊತೆಗೆ ನಾವು ಒಡನಾಟವನ್ನ ನಾವು ಇಂಪ್ರೂವ್ ಮಾಡಿಕೊಳ್ತಿರೋದು, ಇದು ಪಾಕಿಸ್ತಾನಕ್ಕೆ ನೇರ ಥ್ರೆಟ್ನಿಂಗ್. ಇದು ಆ ಮೂಲಕ ಒಂದು ಕಡೆಯಲ್ಲಿ ಬಲೂಚಿಸ್ತಾನ, ಮತ್ತೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ, ಈ ಎರಡೂ ಕೂಡ ಪಾಕಿಸ್ತಾನಕ್ಕೆ ತದ್ವಿರುದ್ಧವಾಗಿರೋದ್ರಿಂದಾಗಿ ಪಾಕಿಸ್ತಾನಕ್ಕೆ ಹೆಚ್ಚು ದಿನಗಳ ಕಾಲ ಆಯಸ್ಸು ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ. ಶ್ರೀಪಾದ್ ಪಾಟೀಲ್, ಇದು ಮುಂದುವರಿದು ಪಾಕಿಸ್ತಾನವನ್ನ ಆ ಎರಡು ರಾಷ್ಟ್ರಗಳು ಹೇಗೆಲ್ಲ ಕಾಡ್ತವೆ ಅನ್ನೋದಕ್ಕಿಂತ ಭಾರತದ ಜೊತೆಗೆ ಅವ್ರು ನಿಂತ್ಕೊಂಡ್ರು ಅಂತ ಹೇಳಿ ಆದ್ರೆ ಪಾಕಿಸ್ತಾನ ವಿಲ ಒದ್ದಾಡುತ್ತೆ. ಆ ಮೂಲಕ ಪಾಕಿಸ್ತಾನದ ಅವನತಿ ಅಂತೂ ಈ ರೀತಿ ಭಯೋತ್ಪಾದನೆಗೆ ಕುಚೋದ್ಯವನ್ನ ಮಾಡ್ತಾ ಹೋಯ್ತು ಅಂತ ಹೇಳಿ ಆದ್ರೆ ಬಹುಶಃ ಪಾಕಿಸ್ತಾನ ನಿರ್ನಾಮ ಆಗೋದು ಅಥವಾ ಪಾಕಿಸ್ತಾನ ಭೂಪಟ್ಟದಿಂದ ಅಳಿಸಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನಾದ್ರೂ ಕೂಡ ಪಾಕಿಸ್ತಾನ ಎಚ್ಚರವನ್ನು ವಹಿಸಿ ಈ ಭಯೋತ್ಪಾದನೆಯ ನಿರ್ಮೂಲನೆಯ ಭಾರತದ ಹೋರಾಟದಲ್ಲಿ ಸಹಕಾರವನ್ನು ಕೊಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಕೊಡದೇ ಇದ್ರೆ ಅದರ ನಿರ್ನಾಮ, ಅದರ ಅಂತಿಮ ಮೊಳೆಯನ್ನ ಅದೇ ಹೊಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಭಾರತದ ಅತಿ ದೊಡ್ಡ ರಾಜತಾಂತ್ರಿಕ ಹೆಜ್ಜೆ ಇದು. ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಡ್ತಾ ಇದೆ. ಅಫ್ಘಾನ್ ವಿದೇಶಾಂಗ ಸಚಿವರ ಜೊತೆಗೆ ಭಾರತ ಮಾತುಕತೆ ಮುಂದುವರಿದಿರೋದು ಮೊಟ್ಟ ಮೊದಲ ಬಾರಿಗೆ. ಅಫ್ಘಾನ್ ಜೊತೆ ಅಧಿಕೃತವಾಗಿ ಚರ್ಚೆಯನ್ನ ಮಾಡ್ತಾ ಇದೆ. ಅಫ್ಘಾನ್ ವಿದೇಶಾಂಗ ಸಚಿವರ ಜೊತೆಗೆ ಜೈಶಂಕರ್ ಸಭೆಯನ್ನ ನಡೆಸ್ತಾ ಇರೋದು. ಅಫ್ಘಾನ್ ವಿದೇಶಾಂಗ ಸಚಿವ ಮತ್ತು ನಮ್ಮ ವಿದೇಶಾಂಗ ಸಚಿವರ ಮಾತುಕತೆ, ಇದು ಪಾಕಿಸ್ತಾನಕ್ಕೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್. ಈಗಾಗಲೇ ತತ್ತರಿಸಿರುವಂತಹ ಪಾಕಿಸ್ತಾನಕ್ಕೆ ಈ ಮೂಲಕ ಮತ್ತೊಂದು ಶಾಕ್. ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತಾಬಿ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ತಾಲಿಬಾನ್ ಮೂಲಕ ಪಾಕಿಸ್ತಾನಕ್ಕೆ ಕೌಂಟರ್. ಪಾಕ್ ಜೊತೆಗೆ ಕಿರಿಕ್ ಮಾಡಿಕೊಂಡಿರುವ ಅಫ್ಘಾನಿಸ್ತಾನದ ಜೊತೆಗೆ ನಮ್ಮ ಮಾತುಕತೆ. ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಹೋತಾ ಹೈ ಅಂತಾರಲ್ಲ, ಅಫ್ಘಾನ್ ಗಡಿಯಲ್ಲೂ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ. ಬಲೂಚಿಸ್ತಾನ್ ಆಯ್ತು, ಈಗ ಶಾಕ್ ಕೊಡುತ್ತಾ ಹಾಗಿದ್ರೆ ಅಫ್ಘಾನಿಸ್ತಾನ್.
ಬಲೂಚಿಸ್ತಾನ್ ಈಗಾಗಲೇ ಪಾಕಿಸ್ತಾನವನ್ನ ಯಾವ ರೀತಿ ಕಾಡ್ತಾ ಇದೆ. ಈ ಮಧ್ಯೆ ಅಫ್ಘಾನ್ ಗಡಿಯಲ್ಲೂ ಕೂಡ ಪಾಕಿಸ್ತಾನ ಯಾವಾಗಲೂ ಕಿರಿಕ್ ಮಾಡ್ತಾನೆ ಇರುತ್ತೆ. ಹೀಗಾಗಿ ಅದೇ ಅಫ್ಘಾನಿಸ್ತಾನದ ಜೊತೆಗೆ ಈಗ ಭಾರತ ಮಾತುಕತೆಯನ್ನು ನಡೆಸಿದೆ. ಅಫ್ಘಾನಿಸ್ತಾನ್ ಈಗ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡೋದಕ್ಕೆ ಮುಂದಾಗುತ್ತಾ? ಇದು ಸದ್ಯದ ಪ್ರಶ್ನೆಯಾಗಿದೆ. ಎಸ್ ರಂಜಿತ್, ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಅಧಿಕೃತವಾಗಿ ಸಭೆಯನ್ನ ಮಾಡ್ತಾ ಇರೋದು, ಮಾತುಕತೆಗೆ ಮುಂದಾಗಿರೋದು, ಇದು ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ಹೊಡೆತ ಕೊಡುತ್ತೆ? ಬಲೂಚಿಸ್ತಾನ್ ಅಂತೂ ಈಗಾಗಲೇ ಪಾಕಿಸ್ತಾನದ ಸೈನಿಕರನ್ನ ಹುಡುಕಿ ಹೊಡಿತಾ ಇದೆ. ಈ ಕಡೆ ಅಫ್ಘಾನಿಸ್ತಾನ್ ಕೂಡ ಮುಂದಾಗ್ಬಿಟ್ರೆ ಪಾಕಿಸ್ತಾನ್ ಕತೆ ಅಧೋಗತಿ. ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಪಾಕಿಸ್ತಾನದ ಜೊತೆಗೆ ಇರುವಂತ ಮಿತ್ರ ರಾಷ್ಟ್ರಗಳು ಅಂತ ಹೇಳಿದ್ರೆ ಅದು ಟರ್ಕಿ ಮತ್ತೆ ಚೀನಾ. ನೋಡಿ, ಟರ್ಕಿ ಅವರಿಗೆ ಎಲ್ಲಾ ರೀತಿ ಸಹಕಾರ ಕೊಟ್ಟಿದೆ, ಆದ್ರೆ ಚೀನಾ ಯಾವುದೇ ಸಹಕಾರವನ್ನ ಭಾರತದ ವಿರುದ್ಧದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಕ್ಕೆ ನೀಡಿಲ್ಲ ಅನ್ನೋದನ್ನ ನಾವು ನೋಡಿದೀವಿ. ಇದರ ಮುಂದುವರಿದು ನಾವು ಗಮನಿಸ್ತಾ ಹೋದ್ರೆ ಅಫ್ಘಾನಿಸ್ತಾನ ಆಗಿರಬಹುದು ಅಥವಾ ಕುವೈತ್ ಆಗಿರಬಹುದು, ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳು, ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ನಾವು ಸಹಕಾರವನ್ನ ಕೊಡೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ. ಮುಸ್ಲಿಂ ರಾಷ್ಟ್ರವಾದ್ರೂ ಕೂಡ ಅಂತ ರಾಷ್ಟ್ರಗಳೇ ಪಾಕಿಸ್ತಾನ ಮನವಿ ಮಾಡಿಕೊಂಡಿತ್ತು. ಭಾರತದ ಎದುರು ನಾವೆಲ್ಲರೂ ಕೂಡ ಮುಸ್ಲಿಂ ರಾಷ್ಟ್ರಗಳು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು ಅನ್ನೋ ಮನವಿಯನ್ನ ಮಾಡಿಕೊಂಡ್ರು ಕೂಡ ಆ ಎಲ್ಲಾ ರಾಷ್ಟ್ರಗಳು ಏಕಾಏಕಿ ಅವರಿಗೆ ನಾವು ನಿಮ್ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿರೋದು ಇಲ್ಲಿ ಪಾಕಿಸ್ತಾನ ಎಂತ ಒಂದು ಸಂದರ್ಭದಲ್ಲಿ ಇದೆ ಅಥವಾ ಪಾಕಿಸ್ತಾನದ ಪರಿಸ್ಥಿತಿ ಏನು ಆರ್ಥಿಕವಾಗಿ ದಿವಾಳಿ ಆಗಿರುವಂತಹ ಪಾಕಿಸ್ತಾನದ ಸಂದರ್ಭ ಸನ್ನಿವೇಶ ಹೆಂಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಅಫ್ಘಾನಿಸ್ತಾನದ ಜೊತೆಗೆ ಭಾರತ ಏನೀಗ ಅವರ ಸಖ್ಯವನ್ನ ಬೆಳೆಸ್ತಾ ಇರೋದು ಅಥವಾ ಅವರ ಜೊತೆಗೆ ನಾವು ಒಡನಾಟವನ್ನ ನಾವು ಇಂಪ್ರೂವ್ ಮಾಡಿಕೊಳ್ತಿರೋದು, ಇದು ಪಾಕಿಸ್ತಾನಕ್ಕೆ ನೇರ ಥ್ರೆಟ್ನಿಂಗ್. ಇದು ಆ ಮೂಲಕ ಒಂದು ಕಡೆಯಲ್ಲಿ ಬಲೂಚಿಸ್ತಾನ, ಮತ್ತೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ, ಈ ಎರಡೂ ಕೂಡ ಪಾಕಿಸ್ತಾನಕ್ಕೆ ತದ್ವಿರುದ್ಧವಾಗಿರೋದ್ರಿಂದಾಗಿ ಪಾಕಿಸ್ತಾನಕ್ಕೆ ಹೆಚ್ಚು ದಿನಗಳ ಕಾಲ ಆಯಸ್ಸು ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತದೆ. ಶ್ರೀಪಾದ್ ಪಾಟೀಲ್, ಇದು ಮುಂದುವರಿದು ಪಾಕಿಸ್ತಾನವನ್ನ ಆ ಎರಡು ರಾಷ್ಟ್ರಗಳು ಹೇಗೆಲ್ಲ ಕಾಡ್ತವೆ ಅನ್ನೋದಕ್ಕಿಂತ ಭಾರತದ ಜೊತೆಗೆ ಅವ್ರು ನಿಂತ್ಕೊಂಡ್ರು ಅಂತ ಹೇಳಿ ಆದ್ರೆ ಪಾಕಿಸ್ತಾನ ವಿಲ ಒದ್ದಾಡುತ್ತೆ. ಆ ಮೂಲಕ ಪಾಕಿಸ್ತಾನದ ಅವನತಿ ಅಂತೂ ಈ ರೀತಿ ಭಯೋತ್ಪಾದನೆಗೆ ಕುಚೋದ್ಯವನ್ನ ಮಾಡ್ತಾ ಹೋಯ್ತು ಅಂತ ಹೇಳಿ ಆದ್ರೆ ಬಹುಶಃ ಪಾಕಿಸ್ತಾನ ನಿರ್ನಾಮ ಆಗೋದು ಅಥವಾ ಪಾಕಿಸ್ತಾನ ಭೂಪಟ್ಟದಿಂದ ಅಳಿಸಿ ಹೋಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನಾದ್ರೂ ಕೂಡ ಪಾಕಿಸ್ತಾನ ಎಚ್ಚರವನ್ನು ವಹಿಸಿ ಈ ಭಯೋತ್ಪಾದನೆಯ ನಿರ್ಮೂಲನೆಯ ಭಾರತದ ಹೋರಾಟದಲ್ಲಿ ಸಹಕಾರವನ್ನು ಕೊಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಕೊಡದೇ ಇದ್ರೆ ಅದರ ನಿರ್ನಾಮ, ಅದರ ಅಂತಿಮ ಮೊಳೆಯನ್ನ ಅದೇ ಹೊಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ಸ್ ರಂಜಿತ್ ಮಾಹಿತಿಗಾಗಿ.